ಏನೇನು ಅವ್ಯವಹಾರ ನಡೆಯುತ್ತಲ್ಲ, ಸಕ್ಕರೆ ಮಾರಾಟ ಆಗಿರ್ಬೋದು, ಸಂಗ್ರಹ ಸಾಮಗ್ರಿ ಆಗಿರ್ಬೋದು, ಅದರ ಖರೀದಿ ಆಗಿರ್ಬೋದು, ಅದರಲ್ಲಿ ಖರೀದಿಯಲ್ಲಿ ಅಕ್ರಮ ಆಗಿರ್ಬೋದು, ಆಡಳಿತ ಮತ್ತು ಹಣಕಾಸು ವ್ಯವಹಾರದಲ್ಲಿ ನಿಯಮಬಾಹಿರ ಚಟುವಟಿಕೆ ಆಗಿರ್ಬೋದು, ಎಲ್ಲ ಕಾನೂನಾತ್ಮಕ ಅಂಶಗಳನ್ನು ನೋಡುವಂಥ ಒಂದು ವಿಸ್ತೃತವಾದ ತನಿಖೆ ಆಗಬೇಕು. ಅದು ಏನು ನಡೆದಲ್ಲಿ ನಮ್ಗೆ ಗೊತ್ತಾಗಬೇಕು ಅನ್ನೋ ದಿಶೆಯಲ್ಲಿ ಈ ಒಂದು ತನಿಖೆ ಮಾಡೋದಕ್ಕಾಗಿ ನೇಮಿಸಿದ್ದಾರೆ ಇವರ ಅಡಿಯಲ್ಲಿ. ಇನ್ನು 3 ದಿನ ಟೈಮ್ ಕೊಟ್ಟಿದ್ದಾರೆ. ಅಷ್ಟರೊಳಗೆ ನೀವು ಏನು ಅಲ್ಲಿ ನಡೆದಿದೆ ಅದು ತಿಳಿಸ್ಬೇಕು ಅಂತೇಳಿ ಭಾಳ ಸಂತೋಷ ವಿಷಯ. ಆದರೆ ಎಷ್ಟು ಮಟ್ಟಿಗೆ ಹೊರಗೆ ಬರ್ತದೆ ಅಂತೇಳಿ ನಾಳೆ ವರದಿ ಕೊಟ್ಟ ಮೇಲೆ ಯಾರ ಮೇಲೆ ಆ್ಯಕ್ಷನ್ ಹಾಕಿದ್ದು ಅನ್ನೋದು ಸಹಿತ ಅಷ್ಟು ಮುಖ್ಯದ. ವರದಿನೂ ಕೊಡೋಕೆ ಹೆಚ್ಚಿದ್ರು, ಮಾಡಿ ಶ್ರವಣ್ ಪಾಟೀಲರು ಒಳ್ಳೆ ಹೆಜ್ಜೆ ಇಟ್ಟಾರ. ಆದರೆ ಅದೇ ಕಾಲಕ್ಕೆ ಇದು ಅನ್ಯಾಯ ಮಾಡಿ ಯಾರು ಮಾಡಿದ್ದಾರೆ, ತುಳುಗುತ್ತನ ಯಾರು ಮಾಡಿದ್ದಾರೆ, ಆ ವ್ಯವಹಾರಗಳು ಯಾರು ಮಾಡಿದ್ದಾರೆ, ಅವ್ರು ಶಿಕ್ಷೆ ಆಗಬೇಕು. ಅದು ಭಾಳ ಮಹತ್ವದ. ತನಿಖೆ ಆದಮೇಲೆ ಮೂರಿಗಿಡುವಂಥದ್ದಲ್ಲ, ಆ ವರದಿನ ತೆಗೆದುಕೊಂಡು ಅದನ್ನು ಆ್ಯಕ್ಷನ್ ಆಗಬೇಕು. ಆನಂತರ ಕೋರ್ಟ್ ಹೋಗ್ತಾರೋ ಎಲ್ಲಿ ಹೋಗ್ತಾರೋ ಹೋಗ್ರಿ, ಆವಾಗ ಬೇರೆ, ಬಟ್ ಅಟ್ಲೀಸ್ಟ್ ಆ್ಯಕ್ಷನ್ ಆಗಬೇಕಲ್ಲ ಅವ್ರಿಗೆ, ಅದು ಮುಖ್ಯದ ಇವತ್ತು. ಯಾಕಂದ್ರೆ ನಾವು ಲೋಕಾಯುಕ್ತ ಕೊಟ್ಟಿವ್ರಿ, ಅಲ್ಲಿ ಕೊಟ್ಟಿವ್ರಿ, ಇಲ್ಲಿ ಕೊಟ್ಟಿವಿ ಹೇಳೋದಷ್ಟೇ. ಪಾಪ ಅವ್ರು ಲೋಕಾಯುಕ್ತ ತನಿಖೆ ಮಾಡ್ತಾರೆ, ಇನ್ನೊಬ್ಬ ತನಿಖೆ ಮಾಡಿ ಇಡ್ತಾರೆ. ನೋಡ್ರಪ್ಪ ಹಿಂಗಾದ ಇಂಥವ್ರದ ಅದು ಇದಾಗಬೇಕಲ್ಲ, ಅದು ಎನ್ಕ್ವೈರಿ ಆಗಬೇಕಲ್ಲ. ಎನ್ಕ್ವೈರಿ ಆದ್ಮೇಲೆ ಅವ್ರನ್ನ ಕೋರ್ಟ್ಗೆ ಒಯ್ಯಬೇಕು, ಇಲ್ಲ ಶಿಕ್ಷೆ ಕೊಡುವಂಥದ್ದು ವ್ಯವಸ್ಥೆ ಆಗಬೇಕು. ಎಷ್ಟು ಮಂದಿ ಶಿಕ್ಷೆ ಅನುಭವಿಸಿದ್ರಪ್ಪ ಇಲ್ಲಿವರೆಗೆ, ಈ ಮಲಪ್ರಭಾದ ಇರಲಿ, ಮತ್ತೊಂದು ಇದರದ್ದು ಇರಲಿ. ಎಲ್ಲ ರಾಜಕಾರಣಿಗಳು ಎಲ್ಲರೂ ನಮ್ಮ ಪ್ರಭಾವವನ್ನು ಉಪಯೋಗ ಮಾಡಿಕೊಂಡು, ದುಡ್ಡನ್ನು ಉಪಯೋಗ ಮಾಡಿಕೊಂಡು ತಮ್ಮ ಮೇಲೆ ಬಂದಂಥ ಆರೋಪಗಳನ್ನ ಸುಳ್ಳು ಮಾಡ್ತಾ ಹೋಗ್ತಾ ಇರ್ತಾರೆ. ಇದು ಎಲ್ಲ ಜನರಿಗೆ ಅಪ್ಲೈ ಆಗುವಂಥ ವಿಷಯ. ಇದರಲ್ಲಿಂದ ಎರಡು ಮಾತಿಲ್ಲ.